ಸ್ನೇಹಿತರೆ ನಮಸ್ಕಾರ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಪ್ರೀತಿಸ್ತಾ ಇದ್ದಾರೆ ಎನ್ನುವಂಥ ವಿಚಾರ ಕಳೆದ 5-6 ವರ್ಷಗಳಿಂದ ಭಾರಿ ಸುದ್ದಿಯಲ್ಲಿತ್ತು. ಆದರೆ ಈಗ ಅಂತಿಮವಾಗಿ ಇವರಿಬ್ಬರು ಕೂಡ ಮದುವೆ ಆಗೋದ್ರ ಮೂಲಕ ಈ ಪ್ರೀತಿ ಮತ್ತು ಈ ಗಾಸಿಪ್ಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಸತಿ ಪತ್ನಿಗಳಾಗಿದ್ದಾರೆ. ಮದುವೆ ಮುಗಿಸಿ ರಿಸೆಪ್ಷನನ್ನು ಕೂಡ ಮುಗಿಸಿ ಬದುಕಿನ ಮತ್ತೊಂದು ಹಂತವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಇಬ್ಬರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆ ತಮ್ಮ ದಾಂಪತ್ಯ ಜೀವನದ ಒಂದಷ್ಟು ಕನಸುಗಳೇನಿತ್ತು, ಅಂದರೆ ಹೀಗೆ ನಾವು ಮದುವೆ ಆಗಬೇಕು, ಹೀಗೆ ನಾವು ಹಸೆಮಣೆಯನ್ನು ಏರಬೇಕು, ಹೀಗೆ ನಾವು ದಂಪತಿಗಳಾಗಿರಬೇಕು ಅನ್ನುವಂಥ ಒಂದಷ್ಟು ಆಸೆಗಳು ಕನಸುಗಳು ಏನು ಕಂಡಿದ್ರೋ ಅದಕ್ಕೆ ಪೂರಕವಾಗಿ ಈಗ ಆ ಕನಸನ್ನು ಈಡೇರಿಸಿಕೊಂಡಿದ್ದಾರೆ. ಆ ಮೂಲಕ ದಂಪತಿಗಳಾಗೋದ್ರ ಮೂಲಕ ಬದುಕಿನ ಮತ್ತೊಂದು ಹಂತದ ಪಯಣವನ್ನು ಶುರು ಮಾಡಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ನಡುವಿನ ಲವ್ ಸ್ಟೋರಿಯ ಬಗ್ಗೆ ಸಾಕಷ್ಟು ರೋಚಕ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಈಗ ರಶ್ಮಿಕಾ ಮಂದಣ್ಣ ಮತ್ತು ಈ ವಿಜಯ್ ದೇವರಕೊಂಡ ಇವರಿಬ್ಬರ ಲವ್ ಸ್ಟೋರಿಯ ಸಾಕಷ್ಟು ರೋಚಕ ಸಂಗತಿಗಳು ಹೊರಗಡೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಈಗ ಮೊದಲು ಪ್ರಪೋಸ್ ಮಾಡಿದ್ದೇ ರಶ್ಮಿಕಾ ಅನ್ನುವಂತಹ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ಅದು ಹೇಗೆ? ಇಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗೆ ಬ್ರೇಕಪ್ಪನ್ನು ಮಾಡಿಕೊಳ್ಳೋದಕ್ಕಿಂತ ಮುನ್ನವೇ ಈಕೆ ವಿಜಯ್ ದೇವರಕೊಂಡ ಜೊತೆಗೆ ಲವ್ವಲ್ಲಿ ಬಿದ್ದಾಗಿತ್ತ ಅನ್ನುವಂಥ ವಿಚಾರವೂ ಕೂಡ ಪ್ರಶ್ನೆ ಬರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮತ್ತೊಮ್ಮೆ ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂತಹ ಜೋಡಿ. ಫೆಬ್ರವರಿ 26ರಂದು ಉದಯಪುರದಲ್ಲಿ ನಡೆದಂಥ ಅದ್ಧೂರಿ ಮದುವೆ ಸಮಾರಂಭದಲ್ಲಿ ಇವರ ಪ್ರೇಮ ಪಯಣ ದಂಪತಿಗಳಾಗಿ ಬದಲಾಯಿತು. ಅಲ್ಲಿಗೆ ಇವರ ಈ ಪ್ರೇಮದಾಟ ಅಥವಾ ಕದ್ದು ಮುಚ್ಚಿ ಏನು ಓಡಾಡ್ತಿದ್ರಲ್ಲ ಅದು ಅಧಿಕೃತವಾಯಿತು. ಇನ್ನು ಮುಂದೆ ಗಂಡ ಹೆಂಡತಿಗಳ ರೀತಿ ಕೈಕೆಯನ್ನು ಹಿಡ್ಕೊಂಡೆ ಓಡಾಡ್ಬೋದು, ಏನೂ ಕೂಡ ಸಮಸ್ಯೆ ಇಲ್ಲ. ಮದುವೆಯಾಗಿ ರಿಸೆಪ್ಷನ್ ಕೂಡ ನಡೆದು ಈಗಾಗಲೇ ಇವರಿಬ್ಬರ ಮುಂದಿನ ಬದುಕಿನ ಪಯಣದ ಬಗ್ಗೆ ಈಗ ಒಂದಷ್ಟು ಆಲೋಚನೆಗಳು ಕೂಡ ನಡೀತಿದ್ದಾವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಈ ಜೋಡಿಯ ಬಗ್ಗೆ ಮತ್ತೊಂದು ಬಿಗ್ ಸೀಕ್ರೆಟ್ ಇದೀಗ ರಿವೀಲ್ ಆಗಿದೆ. ಅದೇನು ಅಂದರೆ ವಿರೂಷ್ ಜೋಡಿಯಲ್ಲಿ ವಿಜಯ್ಗೆ ಮೊದಲು ತನ್ನ ಪ್ರೀತಿಯನ್ನು ನಿವೇದನೆ ಮಾಡಿಕೊಂಡಿದ್ದೇ ರಶ್ಮಿಕಾ ಅನ್ನುವಂಥ ಸತ್ಯ ಇದೀಗ ರಿವೀಲ್ ಆಗಿದೆ. ಹೌದ್ರಿ, ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರದ್ದು ವಿಶೇಷವಾದಂಥ ಲವ್ ಸ್ಟೋರಿ. ಕಾರಣ ಏನು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣಗೆ ಅದಾಗಲೇ ರಕ್ಷಿತ್ ಶೆಟ್ಟಿಯ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು, ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು, ಅದ್ಧೂರಿಯಾಗಿ ಎಂಗೇಜ್ಮೆಂಟನ್ನು ಮಾಡಲಾಗಿತ್ತು. ಇಂತಹ ಎಂಗೇಜ್ಮೆಂಟ್ ನಡೆದಂಥ ಹುಡುಗಿಯನ್ನು ಇಲ್ಲಿ ವಿಜಯ್ ಪ್ರೀತಿಸ್ತಾರೆ, ಇವತ್ತು ಮದುವೆ ಆಗ್ತಾರೆ ಅಂತ ಹೇಳಿ ಬಹುಶಃ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಅಂದು ಆಲೋಚನೆಯನ್ನು ಮಾಡಿರಲಿಲ್ಲ. ಆದರೆ ಒಂದಷ್ಟು ಜನರಿಗೆ ಅನುಮಾನ ಮೂಡಿತ್ತು. ಆ ಅನುಮಾನವೂ ಕೂಡ ಕಾರಣ ಇದೆ. ಈಗ ರಕ್ಷಿತ್ ಶೆಟ್ಟಿ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಕಮಿಟ್ ಆಗಿದ್ದಂಥ ರಶ್ಮಿಕಾ ಮಂದಣ್ಣಗೆ ತೆಲುಗಿನಲ್ಲಿ ಅವಕಾಶ ಸಿಗ್ತದೆ. ಆ ತೆಲುಗಿನ ಅವಕಾಶನೇ ಈಕೆಯನ್ನು ಇಲ್ಲಿಗೆ ತಂದು ನಿಲ್ಲಿಸ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಹೌದು, ಬಹಳ ಸಮಯದಿಂದ ಅಭಿಮಾನಿಗಳು ಈ ಜೋಡಿಯ ಪ್ರೀತಿ ಯಾವ ರೀತಿ ಶುರುವಾಯಿತು, ರೌಡಿ ಮತ್ತು ನ್ಯಾಷನಲ್ ಕ್ರಶ್ ಅಂತೇಳಿ ಕರೆಯುವಂಥ ಈ ಜೋಡಿ ಇಬ್ಬರು ಕೆಮಿಸ್ಟ್ರಿ ವರ್ಕೌಟ್ ಆಗಿದ್ದು ಹೇಗೆ, ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಚರ್ಚೆನೇ ಆಗ್ತದೆ. ಜೊತೆಗೆ ಈ ಇಬ್ಬರ ಕೆಮಿಸ್ಟ್ರಿ ಸಿನಿಮಾಗಳ ಚಿತ್ರೀಕರಣದ ಸಮಯದಲ್ಲಿ ಆರಂಭ ಆಗಿತ್ತು. ನಂತರ ಇವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗ್ತಾರೆ. ಆ ಬಳಿಕ ಸ್ನೇಹ ಪ್ರೀತಿಗೆ ತಿರುಗ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ರೀತಿ ಪ್ರೀತಿಯಾಗಿ ತಿರುಗೋದಕ್ಕಿಂತ ಮುನ್ನ ಸಾಕಷ್ಟು ಘಟನೆಗಳು ಇವರ ಬದುಕಿನಲ್ಲಿ ನಡೆದಿದ್ವು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಆ ಸಮಯದಲ್ಲಿ ರಶ್ಮಿಕಾ ತನ್ನ ಭಾವನೆಗಳ ಬಗ್ಗೆ ಸ್ಪಷ್ಟವಾಗಿ ಒಂದಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಅದನ್ನು ತನ್ನೊಳಗೆ ಬಚ್ಚಿಡದೆ ಅದನ್ನು ಮನಬಿಚ್ಚಿ ಹೇಳಬೇಕು ಅಂತಲೂ ಕೂಡ ಬಯಸಿದ್ಲು. ಹೀಗಾಗಿ ಮೊದಲು ತನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ ರಶ್ಮಿಕಾ ಅಂತೇಳಿ ಹೇಳ್ತಾರೆ. ಜೊತೆಗೆ ವಿಜಯ್ ಕೂಡ ರಶ್ಮಿಕಾ ಪ್ರೀತಿಯನ್ನು ಸಂತೋಷದಿಂದನೇ ಸ್ವೀಕರಿಸಿದ್ರು ಅನ್ನುವಂಥದ್ದು. ಅಂದರೆ ಇಲ್ಲಿ ಮೊದಲು ಪ್ರಪೋಸ್ ಮಾಡಿದ್ದು ಅಥವಾ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿದ್ದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಬಳಿ ಅನ್ನೋದನ್ನು ಗಮನಿಸಬೇಕು. ಅದರಲ್ಲೂ ಕೂಡ ಅದರ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ರಕ್ಷಿತ್ ಶೆಟ್ಟಿಯ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆ ಎಂಗೇಜ್ಮೆಂಟ್ ವರ್ಕೌಟ್ ಆಗ್ತಿಲ್ಲ ಅಂತೇಳಿ ಗೊತ್ತಾದ ಬಳಿಕ ಈ ರೀತಿಯಾದಂಥ ನಿರ್ಧಾರಕ್ಕೆ ರಶ್ಮಿಕಾ ಬಂದರು. ಇವತ್ತು ಹೈದರಾಬಾದ್ನಲ್ಲಿ ನಡೆದಂಥ ಫ್ಯಾನ್ಸ್ಗಳ ಭೇಟಿ ಕಾರ್ಯಕ್ರಮ ಮತ್ತು ರಿಸೆಪ್ಷನ್ ಕಾರ್ಯಕ್ರಮ ಇರ್ಬೋದು, ಅಭಿಮಾನಿಗಳ ಪ್ರಶ್ನೆಯೂ ಕೂಡ ಇದೇ ಆಗಿತ್ತು. ವಿಜಯ್ಗೆ ಮೊದಲು ಪ್ರಪೋಸ್ ಮಾಡಿದವರು ರಶ್ಮಿಕಾ ಅನ್ನುವಂಥ ಒಂದು ಸೀಕ್ರೆಟನ್ನು ವಿಜಯ್ ಈಗ ರಿವೀಲ್ ಮಾಡಿದರು. ಆ ರಿವೀಲ್ ಮಾಡೋದ್ರ ಮೂಲಕ ಇವರ ಪ್ರೀತಿ ಹೇಗೆ ಶುರು ಆಯಿತು ಅನ್ನೋದನ್ನು
ಇಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಇನ್ನು ವಿಜಯ್ ಮತ್ತು ರಶ್ಮಿಕಾ ದಂಪತಿಗಳು ತಮ್ಮ ಕನಸಿನ ಒಂದು ಸಂಗೀತ ರಾತ್ರಿಯ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಕಣ್ಣೀರು ಬರುವಷ್ಟು ನಗು ಇತ್ತು, ಕಾಲು ನೋವು ಆಗುವಷ್ಟು ನೃತ್ಯ ಮಾಡಿದ್ವಿ ಅಂತಲೂ ಕೂಡ ವಿಜಯ್ ಆ ಸಂಗೀತ ರಾತ್ರಿಯ ಬಗ್ಗೆ ಬಣ್ಣಿಸಿದ್ದಾರೆ. ಈ ಜೋಡಿ ಮೊದಲು ಭೇಟಿಯಾಗಿದ್ದು ಗೀತಾ ಗೋವಿಂದಂ ಚಿತ್ರದ ಸಮಯದಲ್ಲಿ. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ನಂತರ ಇವರು ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲೂ ಕೂಡ ಒಟ್ಟಿಗೆ ನಟಿಸ್ತಾರೆ. ಅದು ಟಾಲಿವುಡ್ನ ಕ್ಲಾಸಿಕ್ಗಳಲ್ಲಿ ಒಂದಾಗಿತ್ತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕೊಡಲಿಲ್ಲ. ಇದಾದ ಬಳಿಕ ಇವರ ಸ್ನೇಹ ಗಟ್ಟಿಯಾಯಿತು. ಇನ್ಫ್ಯಾಕ್ಟು ಗೀತಾ ಗೋವಿಂದಂ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಈಕೆಗೆ ರಕ್ಷಿತ್ ಶೆಟ್ಟಿಯ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದರೂ ಕೂಡ ಗೀತಾ ಗೋವಿಂದಂ ಸಿನಿಮಾದ ಕೆಲವು ಸೀನ್ಗಳಲ್ಲಿ ಬೋಲ್ಡಾಗಿ ನಟಿಸಿದ್ದು ಕೂಡ ರಕ್ಷಿತ್ ಶೆಟ್ಟಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಬಹುಶಃ ಇಲ್ಲಿಂದನೇ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟೋದಕ್ಕೆ ಶುರುವಾಗಿದ್ದು ಅಂತಲೂ ಕೂಡ ಅನಿಸುತ್ತೆ. ಇನ್ಫ್ಯಾಕ್ಟು ಇಲ್ಲಿ ಈ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಇದ್ದಂಥ ಕೆಲವೊಂದಷ್ಟು ಸೀನ್ಗಳು ರಕ್ಷಿತ್ ಶೆಟ್ಟಿಗೆ ಇಷ್ಟ ಇರಲಿಲ್ಲ. ಬಹುಶಃ ಇವರನ್ನು ನಂತರ ದೂರ ಮಾಡುವಂತೆಯೂ ಕೂಡ ಮಾಡ್ತೇನೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ವಿಜಯ್ ದೇವರಕೊಂಡ ರಶ್ಮಿಕಾ ಹಿಂದೆ ಬಿದ್ದಿದ್ದು, ರಶ್ಮಿಕಾ ಮಂದಣ್ಣ ಇಲ್ಲಿ ರಕ್ಷಿತ್ ಜೊತೆಗೆ ಹೇಗೆ ಎಂಗೇಜ್ಮೆಂಟ್ ಆಗಿದ್ರು, ಹಾಗಾಗಿ ಈ ರೀತಿಯಾದಂಥ ಆಲೋಚನೆ ಆಕೆಯ ಮನಸ್ಸಿನಲ್ಲಿ ಇರಲಿಲ್ಲ. ಬಟ್ ನಿರಂತರವಾಗಿ ಇಲ್ಲಿ ವಿಜಯ್ ದೇವರಕೊಂಡ ರಶ್ಮಿಕಾ ಹಿಂದೆ ಬಿದ್ದಂಥ ಕಾರಣಕ್ಕೋಸ್ಕರ ಇಲ್ಲಿ ರಶ್ಮಿಕಾ ಮಂದಣ್ಣ ಒಪ್ಪಿಕೊಂಡ್ರೇನೋ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಭಾವಿಸಿದರು. ಆದರೆ ಈಗ ಗೊತ್ತಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣನೇ ವಿಜಯ್ ದೇವರಕೊಂಡ ಹಿಂದೆ ಹೋಗಿರುವುದು, ಬದಲಾಗಿ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಹಿಂದೆ ಬಂದಿರೋದು ಅಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಪ್ರೀತಿ ಗಟ್ಟಿಯಾಗಿ ಉಳಿಬಹುದು ಅಂತೇಳಿ ಅನಿಸುತ್ತೆ. ನೂರು ಕಾಲ ಇವರಿಬ್ಬರು ಕೂಡ ಖುಷಿಯಾಗಿ ಬಾಳಲಿ. ಇವರ ಒಂದು ಸಂಭ್ರಮಗಳೇನಿದ್ದಾವೆ ಅಥವಾ ಇವರ ಕನಸುಗಳೇನಿದ್ದಾವೆ ಅವೆಲ್ಲವೂ ಕೂಡ ನನಸಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನು ಈ ಜೋಡಿಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.